ದಾವಣಗೆರೆ ವಿಶ್ವವಿದ್ಯಾಲಯದ 13ನೇ ಘಟಿಕೋತ್ಸವ ಅಂಗವಾಗಿ ಶಿಕ್ಷಣ ತಜ್ಞ ಸಿಎಚ್ ಮುರುಗೇಂದ್ರಪ್ಪ, ಎನ್ ರೇವಣ್ಣಯ್ಯ ಹಾಗೂ ಅರ್ಥಶಾಸ್ತ್ರಜ್ಞ ಎನ್ ರಾಮಪ್ಪ ಅವರಿಗೆ ದಾವಣಗೆರೆಯಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಇದೇ ವೇಳೆ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಚಿನ್ನದ ಪದಕ ಹಾಗೂ ಪದವಿಯನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಪದ್ಮವಿಭೂಷಣ ಡಾ ವಾಸುದೇವ್ ಕೆ ಅತ್ರೆ, ಕುಲಪತಿ ಬಿಡಿ ಕಂಬಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಶಿಕ್ಷಣ ಜೀವನದ ಶ್ರೇಷ್ಠ ಕೊಡುಗೆಯಾಗಿದೆ. ಉದ್ಯೋಗದ ಜೊತೆಗೆ ನೈತಿಕತೆ, ಸಹಾನುಭೂತಿ, ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆ ಮೂಡಿಸುತ್ತದೆ. ಶಿಕ್ಷಣ ವ್ಯಕ್ತಿಯ ಹೊಸ ಆಲೋಚನೆಗಳು, ಜ್ಞಾನ ಮತ್ತು ಸಾಧ್ಯತೆಗಳಿಂದ ತುಂಬಿರುವ ನಿರಂತರ ಪ್ರಯತ್ನವಾಗಿದೆ ಎಂದು ಹೇಳಿದರು. ವಿದ್ಯಾವಂತ ಯುವಕರು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದಾಗಿದೆ. ಯುವ ಜನತೆ ವಿಜ್ಞಾನ, ತಂತ್ರಜ್ಞಾನ, ವ್ಯವಹಾರ, ಕಲೆ ಅಥವಾ ಸಾಮಾಜಿಕ ಕ್ಷೇತ್ರ ಸೇರಿದಂತೆ ಆಯ್ಕೆ ಮಾಡುವ ಯಾವುದೇ ಕ್ಷೇತ್ರದಲ್ಲಿ ಸಲ್ಲಿಸುವ ಸೇವೆ ಮತ್ತು ಪ್ರಯತ್ನಗಳು ರಾಷ್ಟ್ರದ ಪ್ರಗತಿಗೆ ಕಾರಣವಾಗಲಿದೆ. ನಾವೀನ್ಯತೆ ಮತ್ತು ಸ್ಪರ್ಧೆಯ ಯುಗದಲ್ಲಿದ್ದೇವೆ. ಹೀಗಾಗಿ ಕಲಿಕೆ ಮತ್ತು ಸೃಜನಶೀಲತೆಯೊಂದಿಗೆ ಮುಂದುವರಿಯಬೇಕು ಎಂದು ತಿಳಿಸಿದರು. अपने सपनों को सीमित मत रखिए। कैंपस से कंस्ट्रक्शन ऑफ आइडियाज की ओर बढ़िए। असफलता से डरिए मत। स्टार्टअप की दुनिया में असफलता अंत नहीं बल्कि मूल्यवान शिक्षा भी होती है। ದೂರದರ್ಶನದೊಂದಿಗೆ ದೀಪಾ ಎಂಬಿಎ ಪದವಿಯಲ್ಲಿ 4 ಚಿನ್ನದ ಪದಕ ಪಡೆದಿದ್ದೇನೆ ಎಂದು ಸಂತಸ ಹಂಚಿಕೊಂಡರು. ಬಿಕಾಸ್ ಫಸ್ಟ್ ನಾನು ಥ್ಯಾಂಕ್ ಯು ಹೇಳಬೇಕು ನನ್ನ ಪೇರೆಂಟ್ಸ್ಗೆ ಸರ್. ಬಿಕಾಸ್ ಅವ್ರು ಸಪೋರ್ಟ್ ಮಾಡೋದ್ರಿಂದಾನೇ ನನಗೆ ಇಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಗಿತ್ತು. ಡೈಲಿ ನಮ್ಮ ಮಮ್ಮಿ ಆಗ್ಲಿ ಡ್ಯಾಡಿ ಆಗ್ಲಿ ಸಪೋರ್ಟ್ ಯಾವಾಗ್ಲೂ ಮಾಡ್ತಿದ್ರು ಸರ್. ನನಗೆ ಏನೇ ಮಾಡೋದಿದ್ರು ಸಪೋರ್ಟ್ ಹ್ಯಾಂಡ್ ಅಲ್ಲೇ ಇದ್ರು. ಸೊ ಅದರಿಂದ ಅಚೀವ್ಮೆಂಟ್ ಮಾಡೋಕ್ಕಾಯ್ತು. ಅಂಡ್ ಸೆಕೆಂಡ್ ಆಗಿ ನನ್ನ ಪ್ರೊಫೆಸರ್ಗೆ ಸರ್, ಎಲ್ಲಾ ಫ್ಯಾಕಲ್ಟಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ ಸರ್. ಇನ್ನೋರ್ವ ವಿದ್ಯಾರ್ಥಿನಿ ಕವನ, ಗಣಿತಶಾಸ್ತ್ರದಲ್ಲಿ 3 ಚಿನ್ನದ ಪದಕ ಪಡೆದಿದ್ದೇನೆ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಈ ಮಟ್ಟಕ್ಕೆ ಸಾಧನೆ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು. ಮ್ಯಾಥ್ಸ್ ಅಲ್ಲಿ ಒಲವಿತ್ತು, ಅದಕ್ಕೋಸ್ಕರ ಮ್ಯಾಥ್ಸ್ ನ ಚೂಸ್ ಮಾಡಿದೆ. ಅಂಡ್ ನಾನು ಈ ಅಚೀವ್ಮೆಂಟ್ ಕಾರಣ ನನ್ನ ತಂದೆ ತಾಯಿ ಅಂಡ್ ಗುರುಗಳಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಅಂಡ್ ಮುಂದೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಮತ್ತೋರ್ವ ವಿದ್ಯಾರ್ಥಿನಿ ಪ್ರಿಯಾಂಕಾ, ಪೋಷಕರು ಮತ್ತು ಪ್ರಾಧ್ಯಾಪಕರ ಸಹಕಾರ ಕಲಾ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಲು ನೆರವಾಯಿತು ಎಂದು ಹೇಳಿದರು. ಕಾರಣರಾದಂತಹ ಎಲ್ಲ ನನ್ನ ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನನ್ನ ಓದಿಗೆ ಸಹಕರಿಸಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರೆಗೂ ಕೂಡ ಧನ್ಯವಾದಗಳನ್ನ ನಾನು ಈ ಮೂಲಕ ತಿಳಿಯಬಯಸ್ತೇನೆ.